ಕಂಟೆಸ್ಟೆಂಟ್ಗಳು ಲಗೇಜ್ ಸಮೇತ ಹೊರಗೆ ಬಂದಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಜಾಲಿವುಡ್ ಸ್ಟುಡಿಯೋದಲ್ಲೇ ಥಿಯೇಟರ್ನಲ್ಲಿ ಸ್ಪರ್ಧಿಗಳಿದ್ದಾರಂತೆ. ಸದ್ಯ ಸೂಟ್ ಕೇಸ್ ಬ್ಯಾಗ್ಗಳ ಜೊತೆಗೆ ಅವ್ರನ್ನ ಥಿಯೇಟರ್ ಒಳಗೆ ಕರ್ಕೊಂಡು ಬಂದಿದ್ದಾರೆ. ಜಾಲಿವುಡ್ ಸ್ಟುಡಿಯೋವನ್ನ ಪೊಲೀಸರು ಜಾಲಾಡ್ತಾ ಇದ್ದಾರೆ. ಎಲ್ಲರೂ ವ್ಯಾನಿಷ್ ಒಂದ್ ಕಡೆಯಿಂದ ಹೊರ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನಾವು ತೋರಿಸ್ತೀವಿ. ಬಿಗ್ ಬಾಸ್ ಮನೆಯಿಂದ ಇಲ್ಲಿ ತನಕ ಬಿಗ್ ಮನೆ ಒಳಗಿದ್ರಲ್ಲ ಕಂಟೆಸ್ಟೆಂಟ್ಗಳು, ಮೈಕ್ ಹಾಕೊಂಡು ಅವರನ್ನ ಹೊರಗೆ ತೋರಿಸ್ತೀವಿ ನೋಡಿ ನಾವು ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಓಕೆ, ಸೂಟ್ ಕೇಸ್ ಮತ್ತು ಕಂಪ್ಲೀಟ್ ಬ್ಯಾಗ್ಗಳ ಜೊತೆಗೆ ಅಂದ್ರೆ ಲಗೇಜ್ ಜೊತೆಗೆ ಈಗ ಅಲ್ಲಿನ ಥಿಯೇಟರ್ ಒಳಗೆ ಬಂದಿದ್ದಾರೆ. ಜಾಲಿವುಡ್ ಸ್ಟುಡಿಯೋ ಜಾಲಾಡಿದ್ದಾರೆ ಪೊಲೀಸರು. ಸ್ಟುಡಿಯೋಸ್ ಒಳಗೆ ಥಿಯೇಟರ್ನಲ್ಲಿ ಸ್ಪರ್ಧಿಗಳು ಈಗ ವೆಯ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತ. ಒಟ್ಟು 17 ಜನ ಇದ್ದಾರೆ. ಇವಾಗ 19 ಜನ ಇದ್ರು, ಇಬ್ರು ಹೊರಗೆ ಬಂದ್ರಲ್ಲ, ಈಗ 17 ಜನ ಇದ್ದಾರೆ. ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಹೊರಗೆ ಬಂದಿದ್ದಾರೆ. 15 ದಿನ ಆದ್ಮೇಲೆ ಹೊರಗೆ ಬಂದಿದ್ದಾರೆ. ಜಾಗ ಚೇಂಜ್ ಆಗಿದೆ, ಅವರಿಗೆ ಜಾಗ ಚೇಂಜ್ ಆಗಿದೆ. ಜಾಲಿವುಡ್ ಸ್ಟುಡಿಯೋದಲ್ಲೇ ಸದ್ಯ ವೆಯ್ಟ್ ಮಾಡ್ತಾ ಇದ್ದಾರೆ. ಎಸ್, ನಿಮ್ಗೆ ಅನಿಸ್ಬೋದು ಏನ್ರಿ ಹಿಂಗೆ ತೋರಿಸ್ತಾ ಇದ್ದೀರಿಲ್ಲ ಅಂತ. ಯಾಕಂದ್ರೆ ಅಲ್ಲಿ ಯಾರಿಗೂ ಅಲೋ ಮಾಡಲ್ಲ. ಅಂಥದ್ರಲ್ಲಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ತಂದಿಡುವ ಪ್ರಯತ್ನವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಚಿತ್ರಣ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಅಲ್ಲಿನ ಥಿಯೇಟರ್ ಒಳಗೆ ಹೋಗ್ತಾ ಇರೋದು. ಓಕೆ, ಪೊಲೀಸರು ಇದ್ದಾರೆ ಅಲ್ಲಿ, ಪೊಲೀಸರು ಇದ್ದಾರೆ. ಕಂಟೆಸ್ಟೆಂಟ್ಗಳು ನೋಡಿ ಅಲ್ಲಿ, ಅವ್ರಿಗೆ ಒಂಥರ ಗಾಬರಿ ಏನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಪೊಲೀಸರು ಇದ್ದಾರೆ. ಜಾಲಿ ಸ್ಟುಡಿಯೋಸ್ ಏನಿತ್ತು ಅದರ ಒಂದು ಥಿಯೇಟರ್ ಒಳಗೆ ಅವ್ರನ್ನ ಕರ್ಕೊಬಂದು ರೂಮಲ್ಲಿ ಬಿಟ್ಟಿದ್ದಾರೆ. ತುಂಬ ಸೀಕ್ರೆಟ್ ಆಗಿ ಆಟ ಆಡುವಂಥದ್ದಲ್ವಾ, ಹೊರಗಿಂದ ಏನೂ ಕೂಡ ಅವ್ರಿಗೆ ಗೊತ್ತಾಗಬಾರ್ದು, ಗೌಪ್ಯತೆ ಕಾಪಾಡ್ಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಮೆಷರ್ಮೆಂಟ್ ತಗೊಳ್ತಾ ಇರೋದು. ಇನ್ನೇನು ಅಲ್ಲ. ಬಹಳ ಜನಪ್ರಿಯತೆ ಪಡೆದುಕೊಂಡಂತಹ ಶೋ ನಮ್ಮ ಬಿಗ್ ಬಾಸ್ ಈ ಸಲ ಈ ಹಂತಕ್ಕೆ ಬಂದು ತಲುಪಿದೆ ನೋಡಿ. ಅಲ್ಲಿ ಪೊಲೀಸ್ ಯೂನಿಫಾರ್ಮ್ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದರ ಜೊತೆಗೆ ಕಂಟೆಸ್ಟೆಂಟ್ಗಳು ಕಾಣಿಸಿದ್ರ ನಿಮ್ಗೆ ಇವಾಗ. ಓಕೆ, ಬಿಗ್ ಬಾಸ್ ಮನೆಗೆ ಸಂಪೂರ್ಣವಾಗಿ ಬೀಗ ಬಿದ್ದಿದೆ. ಕಂಟೆಸ್ಟೆಂಟ್ಗಳನ್ನು ಲಗೇಜ್ ಸಮೇತ ಹೊರಗೆ ಕರ್ಕೊಂಡು ಬಂದು ಮತ್ತೊಂದು ಜಾಗದಲ್ಲಿ ಅವ್ರನ್ನ ಇರಿಸಲಾಗಿದೆ. ಅಲ್ಲಿನ ಲೈವ್ ವಿಜುವಲ್ಸ್ ನಿಮ್ಮ ಮುಂದೆ. ಬಹುಶಃ ಈ 15 ದಿನದಲ್ಲಿ ವಿತೌಟ್ ಕ್ಯಾಮ್ರಾ ಅವರು ಜಾಗವನ್ನು ಬದಲಾಯಿಸಿರೋದು ಇದೇ ಮೊದಲು. ಕ್ಯಾಮ್ರಾ ಏನೂ ಇಲ್ಲ ಅವ್ರಿಗೀಗ, ಮೈಕು ಗೀಕ್ ಏನಿಲ್ಲ. ಲಗೇಜ್ ತಗೊಂಡು ಬನ್ನಿ ಅಂದಿದ್ದಾರೆ, ತಗೊಂಡು ಬಂದಿದ್ದಾರೆ ಅಷ್ಟೇ ಅವರು. ಈಗ ಹೊರಗಡೆ ಕಾರ್ ಕಾದು ನಿಂತಿದೆ ಗೇಟಲ್ಲಿ. ಅವ್ರನ್ನ ಕಾರ್ ಹತ್ರ ಹೆಂಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಸರ್ಕಸ್ಸೇ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಇನ್ನೊಂದು ರೀತಿಯ ಪ್ರಶ್ನೆ. ಓಕೆ, ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದ ಒಟ್ಟು 17 ಜನ ಕಂಟೆಸ್ಟೆಂಟ್ಗಳನ್ನು ಮತ್ತೊಂದು ಜಾಗಕ್ಕೆ ಶಿಫ್ಟ್ ಮಾಡಿದ್ದಾರೆ. ಯಾವ ಜಾಗದಲ್ಲಿ ಏನು ಅಂತದನ್ನು ಗಮನಿಸ್ತಾ ಇದ್ದೀರಿ. ನಾನು ಇರ್ತೀನಿ. ಓಕೆ, ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. ಅಲ್ಲಿಂದ ಕಂಟೆಸ್ಟೆಂಟ್ಗಳನ್ನ ಹೊರಗೆ ಕರ್ಕೊಂಡು ಬಂದಿದ್ದಾರೆ. ಮತ್ತೊಂದು ಜಾಗದಲ್ಲಿ ಅವ್ರನ್ನ ಇರಿಸಲಾಗಿದೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿನ ಎಷ್ಟು ಸಾಧ್ಯವೋ ಅಷ್ಟು ಎಫರ್ಟ್ ಹಾಕಿ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ.
ಈಗ ಮುಂದಕ್ಕೇನು ಅನ್ನುವಂಥದ್ದು ದೊಡ್ಡ ಕ್ವೆಶನ್ ಮಾರ್ಕ್. ಅದಕ್ಕೆ ಉತ್ತರ ಸದ್ಯಕ್ಕೆ ಸಿಕ್ಕಿಲ್ಲ. ಬಹುಶಃ ಆಯೋಜಕರಲ್ಲೂ ಕೂಡ ಗೊಂದಲ ಇದೆ. ಈಗ ಬರೀ ಕೇವಲ ಕಂಟೆಸ್ಟೆಂಟ್ಗಳು ಮಾತ್ರ ಇಲ್ಲ, ಅವ್ರ ಜೊತೆಗೆ ಉಳಿದಿರೋ ಟೆಕ್ನಿಷಿಯನ್ಸ್ಗಳು ಇದ್ದಾರಾ ಅಂತ ನೋಡಿ. ಅಲ್ಲಿ ID ಕಾರ್ಡ್ ಎಲ್ಲ ಹಾಕೊಂಡಿದ್ದಾರೆ. ಟೆಕ್ನಿಷಿಯನ್ಸ್ಗಳು ಕೆಲವರು ಇದ್ದಾರೆ. ಸೊ ಈಗ ಅವ್ರನ್ನ ಎಲ್ಲಿಗೆ ಸ್ಥಳಾಂತರ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಉತ್ತರ ಇನ್ನೂ ಸಿಕ್ಕಿಲ್ಲ. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಕನ್ನಡದ ಬಿಗ್ ಬಾಸ್ 2 ದಾಖಲೆಗಳನ್ನು ಮಾಡಿದೆ. ಒಂದು, ಅದನ್ನು ಹೋಸ್ಟ್ ಮಾಡೋ ಸುದೀಪ್ ಅವರು ಬದಲಾವಣೆ ಆಗಿಲ್ಲ, ಅವರೇ ಮುಂದುವರಿಸಿದ್ದಾರೆ 12 ತನಕ. ಇನ್ನೊಂದು, ಇಡೀ ಬಿಗ್ ಬಾಸ್ ಹಿಸ್ಟ್ರಿಲೇ ಯಾವ ಲ್ಯಾಂಗ್ವೇಜಲ್ಲೂ ನಡೆದಿರಲಿಲ್ಲ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿರೋದು, ಅದು ಕೂಡ ಕನ್ನಡದಲ್ಲೇ ಆಗೋಗಿದೆ. 2 ಅತ್ಯಂತ ಪ್ರಮುಖ ರೆಕಾರ್ಡ್ಗಳನ್ನು ನಮ್ಮ ಬಿಗ್ ಬಾಸ್ ಮಾಡಿದೆ, ಕನ್ನಡದ ಬಿಗ್ ಬಾಸ್. ಬಟ್ ಯಾರ್ದೋ ಎಡವಟ್ಟು, ಕನ್ನಡದ ಬಿಗ್ ಬಾಸ್ ಅದರ ಪೆಟ್ಟನ್ನು ತಿನ್ನುವಂಗಾಗಿದೆ. ತಮಿಳ್ನಾಡಿನ ಮೂಲದ ಓನರ್ ಸರಿಯಾಗಿ ನಡೆಸ್ಕೊಂಡಿದ್ದಿದ್ರೆ, ರೂಲ್ಸ್ ನೋಡಿದಿದ್ರೆ ಲೈಟಾಗಿ ತಗೋಬಿಟ್ಟಿದ್ರೆ, ಏನಾಗುತ್ತೆ ಬಿಡು ಅಂತ. ಏನಾಗುತ್ತೆ ಬಿಡು ಅಂದಿದ್ದು ಕನ್ನಡದ ಬಿಗ್ ಬಾಸ್ ಮೇಲೆ ಪರಿಣಾಮ ಬಿದ್ದಿದೆ. ಮುಂದಕ್ಕೆ ಏನು ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಕಲರ್ಸ್ ಅವರು ಕೂಡ ಒಂದು ಅಫಿಷಿಯಲ್ ಪೇಜಲ್ಲಿ ಅನೌನ್ಸ್ ಮಾಡಲ್ಲ ಅನ್ಕೊಳ್ತೀನಿ. ಇದೆಲ್ಲ ಒಂದು ಸಾರ್ಟ್ ಔಟ್ ಆದಮೇಲೆ ಏನಂತಾರೆ, ಇಂಥದ್ದೊಂದು ಬ್ಲೆಂಡರ್ ಆಗಿತ್ತು, ದಯವಿಟ್ಟು ಕ್ಷಮೆ ಇರಲಿ ಅಂತ ರಾಜ್ಯದ ಜನರಿಗೆ ಒಂದು ಕ್ಷಮೆಯನ್ನು ಕೇಳ್ಬೋದು. ಅದನ್ನು ಹೊರತುಪಡಿಸಿದ್ರೆ ಏನೇನು ಮಾಡಿದ್ದೀವಿ, ಎಲ್ಲಿ ಕರ್ಕೊಂಡು ಹೋಗಿದ್ದೀವಿ ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಬಿಟ್ಕೊಡಲ್ಲ ಅಂದ್ಕೊಂಡಿದ್ದೀನಿ ನಾನು. ಸದ್ಯ ಕಂಟೆಸ್ಟೆಂಟ್ಗಳು ಈಗ ಮತ್ತೊಂದು ಜಾಗಕ್ಕೆ ಶಿಫ್ಟ್ ಆಗಿದ್ದಾರೆ. ಮುಂದಕ್ಕೇನು 7:15, ಈಗ 7:45 ಅಲ್ವಾ, ಮನೆಯಿಂದ ಹೊರಗೆ ಬಂದಿದ್ದಾರೆ. ಬಟ್ ಇವತ್ತು ಹಂಗಾದ್ರೆ ಬಿಗ್ ಬಾಸ್ ಇರಲ್ವಾ ಅಂತ ನೀವು ಕೇಳಿದ್ರೆ, ಇವತ್ತೂ ಇರುತ್ತೆ, ನಾಳೆಯೂ ಇರುತ್ತೆ. ಆಲ್ರೆಡಿ ಬ್ಯಾಕಪ್ ಪ್ಲ್ಯಾನ್ಸ್ ಇರುತ್ತೆ ಅವ್ರ ಹತ್ರ, ಅದನ್ನು ನಿಮಗೆ ತೋರಿಸ್ತಾರೆ. ಆದರೆ ನಾಡಿದ್ದಿನಷ್ಟೊತ್ತಿಗೆ ಏನಾದರೂ ಅವರು ಸಾರ್ಟ್ ಔಟ್ ಮಾಡ್ಕೊಳ್ಳೇಬೇಕು. ಕೋರ್ಟಿಗೆ ಹೋಗ್ತಾ ಇದೆ ಅದು. ಈಗ ಕೋರ್ಟಲ್ಲಿ ಈಗ ಸ್ವಲ್ಪ ದಿನ ಬ್ರೀತಿಂಗ್ ಸ್ಪೇಸ್ ಏನಾದರೂ ಕೊಡ್ತಾರಾ, ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರೆ ಫೈನ್, ಈಗಿರೋ ಸೆಟ್ ಒಳಗೆ ಇವ್ರನ್ನ ಕರ್ಕೊಬರ್ತಾರೆ. ಇಲ್ಲ ಅಂದರೆ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಆ್ಯಂಡ್ ನಾವು ಅನ್ಬೋದು ಇವ್ರನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಡ್ಬೋದು ಅಂತ. ಹೆಂಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲಿಗೆ ಅಂತ ಬಿಡ್ತಾರೆ, ಅದು ಟಾಸ್ಕ್. ಈಗ ಬೇರೆ ಶೋನಲ್ಲಿ ಏನಾದರೂ ಬಿಗ್ ಬಾಸ್ ಮುಗ್ದಿದ್ರೆ, ನನಗೆ ಗೊತ್ತಿಲ್ಲ, ಬೇರೆ ಭಾಷೆಯ ಬಿಗ್ ಬಾಸ್ನ ನಾನು ಫಾಲೋ ಅಪ್ ಮಾಡಿಲ್ಲ. ಇನ್ ಕೇಸ್ ಅಲ್ಲೆಲ್ಲಾದರೂ ಮುಗ್ದಿದ್ರೆ ಬಿಗ್ ಬಾಸು ಸದ್ಯಕ್ಕೆ ಈಗ 1 ವಾರ 2 ವಾರ ಸೆಟ್ಟನ್ನು ಚೇಂಜ್ ಮಾಡಿಲ್ಲ ಅಂದರೆ ಬಹುಶಃ ಇವ್ರನ್ನ ಏರ್ ಲಿಫ್ಟ್ ಮಾಡ್ಬೋದು, ಅಂದರೆ ಕಳಿಸ್ಕೊಡ್ಬೋದು ಬೇರೆ ಕಡೆ. ಹಾಗೂ ಮಾಡೋ ಸಾಧ್ಯತೆಗಳಿದೆ. ಇಲ್ಲಾಂದರೆ ಹೋಟೆಲ್ ಗೀಟೆಲ್ ಅಂದರೆ ವಿಪರೀತ ಸಮಸ್ಯೆ ಇದೆ, ಟೆಕ್ನಿಕಲ್ ಸಮಸ್ಯೆ. ಏನು ಹೇಳಿ, ಎಲ್ಲ ಕಡೆ ಕ್ಯಾಮ್ರಾ ಹಾಕಬೇಕು, ಟೆಕ್ನಿಷಿಯನ್ಸ್ಗಳಿಗೆ ಜಾಗ, ಇವ್ರುಗಳಿಗೆ ಜಾಗ. ಬಿಗ್ ಬಾಸ್ ಅಂದರೆ ಒಂದು ಗೇಮ್ ಅಲ್ವಾ, ಅದಕ್ಕೆ ಜಾಗ. ಇವೆಲ್ಲವೂ ಹೋಟೆಲ್ ಅಂದರೆ ವಿಪರೀತ ಸಮಸ್ಯೆ ಇದೆ. ಅದರ್ವೈಸ್ ಈಗ ಯಾವುದಾದ್ರೂ ಬೇರೆ ಭಾಷೆಯಲ್ಲಿ ಬಿಗ್ ಬಾಸ್ ಇತ್ತೀಚೆಗೆ ಮುಗಿದಿದ್ರೆ ಅವ್ರುಗಳನ್ನು ಅಲ್ಲೇನಾದ್ರು ಪರ್ಮಿಷನ್ ಮಾತಾಡ್ಕೊಂಡು ಏರ್ ಲಿಫ್ಟ್ ಮಾಡೋ ಸಾಧ್ಯತೆಗಳಿದೆ, ಇಂಥದ್ದು ಏನಾದರೂ. ಬಟ್ ಅವಕಾಶಗಳು ವಿಪರೀತ ಕಡಿಮೆ ಇದೆ ಅವ್ರ ಮುಂದೆ. ಏನು ಮಾಡ್ತಾರೆ ಕಾದು ನೋಡೋಣ ಇರಿ. ಸದ್ಯದ ಚಿತ್ರಣ, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನು ಆ ಮನೆಯಿಂದ ಹೊರಗೆ ಕರ್ಕೊಂಡು ಬಂದು ಬೇರೆ ಜಾಗದಲ್ಲಿ ಇಟ್ಟಿರೋದನ್ನು ಗಮನಿಸ್ತಾ ಇದ್ದೀರಾ.